ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ, ಇವತ್ತು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ತಿಂಡಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬ ಹೆಲ್ತಿ ಫುಡ್ ಇದು. ಒಂಥರ ಕಂಫರ್ಟಬಲ್ ಫುಡ್ ಅಂತ ಹೇಳ್ತಾರಲ್ಲ, ಆ ಥರ. ಇವಾಗಿನ ಜನ್ರೇಷನ್ಗೆ ಹೇಳ್ಬೇಕಂದ್ರೆ ವೆಯ್ಟ್ ಲಾಸ್ ಫುಡ್ ಅಂತಲೇ ಹೇಳ್ಕೊಬೋದು. ಬನ್ನಿ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕುಕ್ಕರಿಗೆ 2 ಕ್ಯಾರೆಟು, 1 ಇಡೀ ಬೀನ್ಸು, 1 ನವಿಲುಕೋಸು, 2 ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ 3/4 ಗ್ಲಾಸು ಅಕ್ಕಿ, ಅರ್ಧ ಗ್ಲಾಸು ಬೇಳೆ, ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಫಸ್ಟೇ ತರಕಾರಿ ಬೇಳೆ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಸೊ ಇವಾಗ ಹಸಿ ಬಟಾಣಿ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಹೇಗೂ ಬಟಾಣಿ ಸೀಸನ್ನು, ಬಟಾಣಿ ಇಲ್ದಲೇ ಬಿಸಿಬೇಳೆ ಬಾತ್ ಕಂಪ್ಲೀಟ್ ಆಗೋಲ್ಲ. ಇದು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ 1 ಇಡೀ. ಕಡಲೆ ಬೀಜ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೋತಾ ಇದ್ದೀನಿ. ನಾವು ಡಯೆಟ್ ಮಾಡ್ತಾಯಿದ್ದೀವಿ, ವೈಟ್ ರೈಸ್ ತಿನ್ನಲ್ಲ ಅಂತ ಅನ್ನೋರು ಬೇಕಂದರೆ ಇದ್ರ ಜೊತೆಗೆ ನೀವು ಓಟ್ಸ್ ಇಲ್ಲ ಅವಲಕ್ಕಿ ಇಲ್ಲ ಸಿರಿಧಾನ್ಯಗಳು ಯಾವುದಾದ್ರೂ ಇರುತ್ತಲ್ಲ ಅದನ್ನು ಹಾಕ್ಕೊಬೋದು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಕಲ್ಲುಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಪುಡಿ ಉಪ್ಪಿಗಿಂತ ಕಲ್ಲುಪ್ಪೇ ಅಡುಗೆ ಊಟಕ್ಕೆ ರುಚಿ ಅಂತ ಅನಿಸುತ್ತೆ, ಹಾಕ್ಕೋತಾ ಇದ್ದೀನಿ. ಇವಾಗ 2.5 ಬಟ್ಲು ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ 1 ಬಟ್ಲು ತರಕಾರಿ, 1/4 ಬಟ್ಲು ಅಕ್ಕಿ ಬೇಳೆ ಸೇರಿ ಆಗಿತ್ತು. ಸೊ ಆ ಬಟ್ಲಲ್ಲಿ ನಾನು ಇವಾಗ 2.5 ಬಟ್ಲು ನೀರು ಹಾಕ್ಕೋತಾ ಇದ್ದೀನಿ. ತುಂಬ ಆಗಿಬಿಟ್ರೂ ಕಷ್ಟ, ಬೆಂದು ಎಲ್ಲ ನೀರು ಆಚೆ ಬಂದುಬಿಡುತ್ತೆ ಕುಕ್ಕರಿಂದ. ಸೊ ಒಂದು ಅಳತೆ ನೋಡಿ ಹಾಕ್ಕೋತಾ ಇದ್ದೀನಿ. ನೀವು ಅಕ್ಕಿ ಬೇಳೆ ಎಷ್ಟು ಹಾಕ್ಕೋತೀರ ಅದನ್ನು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕುಕ್ ಆಗೋಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹಾಕಿಸ್ಕೊಳ್ಳಿ. 2 ವಿಷಲ್ ಹಾಕಿದರೆ ನಿಮಗೆ ಅಂದರೆ ತರಕಾರಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತಿನ್ನೋಕ್ಕೆ. 3 ವಿಷಲೆಲ್ಲ ಹಾಕ್ಸಿದ್ರೆ ಅದು ಎಲ್ಲ ಓವರ್ ಕುಕ್ ಆಗಿಬಿಡುತ್ತೆ. ಇವಾಗ ಅದು ಅಲ್ಲಿ ಬೇಯ್ತಾ ಇರಲಿ, ನಾವು ಇನ್ನೊಂದು ಈ ಕಡೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಇಲ್ಲಿ ಒಂದು ಬಾಣಲೆಗೆ 2 ಸ್ಪೂನು ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಲೈಟಾಗಿ ಸಣ್ಣೂರಿನಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಸಣ್ಣೂರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನಿಮ್ಗೆ ಎಣ್ಣೆ ಬೇಡ, ಎಣ್ಣೆ ಜಾಸ್ತಿ ಆಗುತ್ತೆ ಅನ್ನೋ ಜಸ್ಟ್ ತುಪ್ಪದಲ್ಲೇ ನೀವು ಒಗ್ಗರಣೆ ಮಾಡ್ಕೊಬೋದು. ಇವಾಗ ಸ್ವಲ್ಪ ಸಾಸಿವೆ, ಹಸಿ ಕರಿಬೇವು, ಆಮೇಲೆ 2 ಒಣಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಗೆ ಸಣ್ಣೂರಿನಲ್ಲಿ ನೀವು ಹುರ್ಕೊಳ್ಳಿ ಸ್ವಲ್ಪ. ಇವಾಗ ಇಲ್ಲಿ 1 ಕ್ಯಾಪ್ಸಿಕಮ್ಮು, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗೋ ಥರ. ನಾನು ಈ ಒಗ್ಗರಣೆಗೆ ಏನು ಉಪ್ಪು ಹಾಕ್ತಾ ಇಲ್ಲ ಇಲ್ಲಿ ಈರುಳ್ಳಿ ಎಲ್ಲ ಬೇಯೋದಕ್ಕೆ. ಯಾಕಂದರೆ ನಾನು ಆಲ್ರೆಡಿ ಉಪ್ಪು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅನಿಸುತ್ತೆ, ಮತ್ತೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಬೇಡ ಅಂತ. ಇಲ್ಲಿ 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದು ಈ ಟೊಮೆಟೊನ ಸಣ್ಣೂರಿನಲ್ಲೇ ಇಟ್ಕೊಂಡು ಎಲ್ಲ ಜ್ಯೂಸ್ ಬಿಡೋ ತನಕ ಚೆನ್ನಾಗಿ ಇದಾಗೋ ತನಕ ಬೇಯಿಸಿ. ಇವಾಗ ನಾನು ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. MTR ಬಿಸಿಬೇಳೆ ಬಾತ್ ಪೌಡ್ರು 10 ರೂಪಾಯಿದು 2 ತೊಗೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ರೆ ನಮಗೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ತುಂಬ ಪೌಡರ್ದು ಹಸಿ ವಾಸನೆ ಇರಲ್ಲ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಕೊಟ್ಟಮೇಲೆ ನೋಡಿ, ಇವಾಗ ಮೊದಲೇ ನಾವು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಬೇಕಂದರೆ ನೀವು ಬೆಲ್ಲ ಹಾಕ್ಕೋಬೋದು ಈ ಟೈಮಲ್ಲಿ. ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಕಡಲೆ ಬೀಜ, ಕ್ಯಾರೆಟ್ ಹಾಕಿರೋದ್ರಿಂದ ಅದೇ ಸ್ವೀಟ್ನೆಸ್ ಇರುತ್ತೆ. ಇನ್ನು ಬೆಲ್ಲ ಹಾಕಿದರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಹಾಕ್ತಾಯಿಲ್ಲ. 2 ನಿಮಿಷ ಇನ್ನೊಂದು ಸ್ವಲ್ಪ ಈ ಒಗ್ಗರಣೆಗೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರೋ ಥರ ಮಾಡ್ಕೊಳ್ಳಿ. 1 ನಿಮಿಷ ಸಣ್ಣೂರಿನಲ್ಲಿ ಇಟ್ಕೊಂಡ್ರೆ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದನ್ನು ಪಕ್ಕಕ್ಕೆ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈ ಕಡೆ ನೋಡಿ ರೈಸ್ ಚೆನ್ನಾಗಿ ಬೆಂದಿದೆ, ತರಕಾರಿ ಎಲ್ಲ ತುಂಬ ಸ್ಮ್ಯಾಶ್ ಆಗಿಲ್ಲ, ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನೋಡಿ, ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ರೈಸ್ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಇವಾಗ ಅದನ್ನು ಸ್ವಲ್ಪ ನೀರು ಬೇಕಂದರೆ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಅದೇ ಬಾಣಲಿಗೆ ಸ್ವಲ್ಪ ನೀರು ಕಡಿಮೆ ಆಯಿತು ಅನ್ನಿಸ್ತಾ ಇದೆ, ಸೊ ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನೇ ಸ್ವಲ್ಪ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಸಣ್ಣ ಉರಿನಲ್ಲಿ ನಿಮಗೆ ಖಾರ ತುಂಬ ಜಾಸ್ತಿ ಆಗಿದೆ ಅಂತ ಅನಿಸಿದರೆ ಇಲ್ಲ ಫ್ಲೇವರ್ಗೆ ಬೇಕಂದರೆ ಮೇಲೊಂದು ಸ್ಪೂನ್ ತುಪ್ಪ, 1-2 ಸ್ಪೂನ್ ತುಪ್ಪ ಹಾಕ್ಕೋಬೋದು. ಖಾರ ಬೇಕಂದ್ರೂ ಕಡಿಮೆ ಆಗುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಮೇಲೆ 2 ನಿಮಿಷ ಬೇಡ, 5 ನಿಮಿಷ ಸಣ್ಣ ಉರಿನಲ್ಲಿ ಬೇಯಕ್ಕೆ ಇಟ್ಬಿಡಿ ಒಂದು ಪ್ಲೇಟ್ ಮುಚ್ಚಿ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಲೋ ಫ್ಲೇಮಲ್ಲಿ ಇಡೋಣ. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ತಳ ಸೀದೋಗ್ಬಿಡುತ್ತೆ, ಒತ್ತಿಬಿಡುತ್ತೆ. ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಆಹಾ ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಆಫ್ ಮಾಡ್ಕೊಳ್ಳಿ ಕುಕ್ಕರು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಸಾರಿ. ನೋಡಿ ರೆಡಿ ಆಯಿತು ನಮ್ಮ ಬಿಸಿ ಬಿಸಿ ಬಿಸಿಬೇಳೆಭಾತ್. ಈ ಚಳಿ ವೆದರಿಗೆ ಈ ಥರ ಬಿಸಿಬೇಳೆಭಾತನ್ನ ಬೆಳಗ್ಗೆ ಹೊತ್ತು ಮಾಡಿ ಕೊಡ್ತಾಯಿದ್ರೆ, ಮಕ್ಕಳಿದ್ರೆ ಅವ್ರಿಗೆ ಮೊಸರು ಜೊತೆ ಈ ಥರ ಖಾರ ಬೂಂದಿ ಹಾಕ್ಬಿಟ್ಟು ಕೊಟ್ಟರೆ ಸ್ವರ್ಗಕ್ಕೆ 3 ಗೇಣು ಅನಿಸುತ್ತೆ. ಐ ಹೋಪ್ ಇದು ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಈ ಥರ ಸಿಂಪಲ್ಲಾಗಿ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.